ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವನಾಡಿನಿಂದ ಅನುಭವ ಮಂಟಪ, ಶರಣರ ನಾಡು ಬಸವ ಕಲ್ಯಾಣದ ಭೂಮಿಲಿಂದ ಈ 2500 ವಚನಗಳ ಒಂದು 100ಕ್ಕಿಂತ ಹೆಚ್ಚು ಶರಣರ ಇತಿಹಾಸ, ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರ ಮುಖಾಂತರ ಈ ಗ್ರಂಥದಲ್ಲಿರ್ತಕ್ಕಂಥ ಒಂದು ಮಹಾತ್ಮ ಬಸವಣ್ಣನವರ ವಚನವನ್ನು ನಾನು ಹೇಳಲು ಇಚ್ಛಿಸುತ್ತಿದ್ದೇನೆ. ಈ ವಚನದ ಆತ್ಮ ಅವಲೋಕನ ನಾವೆಲ್ಲರೂ ಮಾಡಿಕೊಂಡಿದ್ದೇ ಆದರೆ ನಿಜಕ್ಕೂ ನಾವು ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರರಾಗಿ ಸ್ವತಂತ್ರ ವಿಚಾರದಿಂದ ಬದುಕಲು ಬರುತ್ತದೆ. ಈಗ ಒಂದು ಬಸವಣ್ಣನವರ ವಚನ. ಕುರಿಯ ಹಿಂಡು ಕಬ್ಬಿನ ಉಲಿವ ತೋಟವ ಹೊಕ್ಕು, ತೆರನ ನರಿಯದೆ ತನಿ ರಸದ ಹೊರಗಣ ಎಲೆಯನ್ನೇ ಮೇಯ್ದವು. ನಿಮ್ಮ ಅರಿತ ಮದಕರಿಯಲ್ಲದೆ ಕುರಿ ಬಲ್ಲುದೆ ಕೂಡಲ ಸಂಗಮ ದೇವ. ನಿಮ್ಮ ಅರಿತ ಮದಕರಿಯಲ್ಲದೆ कुरी बल्लुदे कूडल संगम देव. इस वचन का भावार्थ क्या होता है? महात्मा बसवण्णा जी 12वीं शताब्दी के अंदर प्रधानमंत्री होकर उन्होंने लोगों को भिखारी नहीं बनाया. उन्होंने अनुभव मंटप के अंदर अरिवे गुरु, नॉलेज, सृष्टि का नॉलेज ही एक परमात्मा का पूजा होता है. वो भगवान सबके अंदर होता है और सब लोगों मिलकर जीने को सिखाए. प्राणी पक्षी सभी जीव राशि के ऊपर दया करने को सिखाए और सब लोग मेहनत करना चाहिए. बगैर मेहनत से कोई खाना नहीं खाना चाहिए. और उन्होंने सांसारिक धर्म स्थापन किया है. ये सारी दुनिया को मालूम है. अब 33 भाषा में ये वचन मिलते हैं. तो कुरिಯ ಹಿಂಡು ಕಬ್ಬಿನ उलिव तोटव ಹೊಕ್ಕು. एक गन्ने का खेत है समझो बाजू में. उस गन्ने के खेत के अंदर अगर बकरे चले गए, बकरियां क्या खाते? गन्ना नहीं खाते, वो पत्ता खाते. तो वो गन्ने के अंदर का मिठास जो रहता ना, उस बकरियों को मालूम नहीं पड़ा. और दूसरी बात, गन्ने खाने से, गन्ने का रस पीने से लीवर का बीमारी जा सकता है. उतना बहुत अच्छा है होता वो. तो ಕುರಿಯ ಹಿಂಡು ಕಬ್ಬಿನ उलिव तोटव ಹೊಕ್ಕು, ತೆರನ ನರಿಯದೆ तनी रसद. वो गन्ने के अंदर क्या है बोल के उसको कुछ मालूम नहीं, खाली पत्ता खा के गया. ಹೊರಗಣ ಎಲೆಯನ್ನೇ ಮೇಯ್ದವು. बाहर का पत्ता ही खा के चले गए. कभी ये पत्ता खाए, कभी वो पत्ता खाए. कभी ऐसा इंसान जो आज देश के अंदर कभी ये भगवान, कभी वो भगवान, कभी उनका, कभी इनका पीछे पड़ते ना. इन लोगों को देखकर लिखा हुआ वचन होता है. हाँ, तो ये फैलाए कौन? ये पाखंडवाद, अंधविश्वास. ये ಜ್ಯೋತಿಷ್ಯ, ಶಾಸ್ತ್ರ, ಪುರಾಣ, ಪಂಚಾಂಗ ಇವೆಲ್ಲ ಯಾರು ಮಾಡ್ತಾರಲ್ಲ ಅವರೇ ಇವತ್ತ ಬಸವಣ್ಣನವ್ರ ಭಾವಚಿತ್ರ ಹಾಕಿಕೊಂಡು ಬಸವಣ್ಣವ್ರ ತತ್ವವನ್ನು ಉಲ್ಟಾ ಮಾಡುವ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆಂದರೆ ಈ ಕಷ್ಟಪಟ್ಟು ದುಡಿಯಲಾರದ ವರ್ಗದವರು ಇವರು. ಈ ದುಡಿಯೋ ವರ್ಗದವರ ತಲೆಯಲ್ಲಿ ಹುಳ ಹಾಕಿ ಎಲ್ಲರನ್ನ ಜಗಳ ಹಚ್ತಕ್ಕಂಥದ್ದು, ಒಂಥರ ಸತ್ಯವನ್ನು ಮರೆಮಾಚ್ತಕ್ಕಂಥದ್ದು, ಇದು ಪ್ರಯತ್ನ ಬಿಲ್ಕುಲ್ ನಡೀತಾ ಇದೆ. ಅದು ಒಂದು ರಾಜಕಾರಣಿ ಸಲುವಾಗಿ. ಈ ಬಸವಣ್ಣನ ತತ್ವದಲ್ಲಿ ನಿಮ್ದು ಯಾರು ರಾಜಕಾರಣಿ ತರಬೇಡಪ್ಪ ಅಂತೇಳಿ ನಾನು ನಿಮ್ಮೆಲ್ಲರಿಗೆ ಕೈ ಜೋಡಿಸ್ತಾ ಇದ್ದೀನಿ. ನಿಮಗೆ ಬಸವಣ್ಣ ಬೇಕಾದರೆ ನಿಮ್ಮ ಆತ್ಮತೃಪ್ತಿಗಾಗಿ ಬಳಸ್ಕೊಳ್ಳಿ, ರಾಜಕೀಯ ಬೇಕಾಗಿಲ್ಲ. ಯಾಕೆಂದರೆ ಬಸವಣ್ಣನವರು ತಮ್ಮ ಕಿರೀಟವನ್ನೇ ತೆಗೆದು ಬಿಟ್ಟುಬಿಟ್ರೆ ಅವತ್ತಿನ 893 ವರ್ಷಗಳ ಹಿಂದೆ ಬಿಜ್ಜಾಳ ರಾಜನ ಕಾಲದಲ್ಲಿ. ಯಾಕೆಂದರೆ ಈ ಕೊಂಡೆ ಮಂಚಾಣ ವರ್ಗದವ್ರಿಗೆ ಒಳ್ಳೆ ಮಾತು ಹೇಳಕ್ಕೆ ಹೋದ್ರೆ ಇವ್ರಿಗೆ ಕೆಟ್ಟದೇ ಬೇಕಂದ್ರೆ ಇಂಥವೆಲ್ಲ ನೋಡಿ, ಅರಸ ಮುನಿದರೆ ನಾಡೊಳಗಿರಬಾರದು, ಗಂಡ ಮುನಿದರೆ ಹೆಂಡತಿ ಮನೆ ಒಳಗಿರಬಾರದು, ಈ ಥರ ಅವರು ಕಿರೀಟ ತೆಗೆದುಬಿಟ್ಟಿದ್ದಾರೆ. ಇವತ್ತು ಏನು ಮಾಡ್ತಾಯಿದ್ದಾರೆ ನೋಡಿ ರಾಜಕಾರಣಿ ಸಲುವಾಗಿ. ಎಲ್ಲ ಜನ ಅರ್ಥ ಮಾಡ್ಕೊಳ್ತಾ ಇದೆ. ನಿಮ್ಮ ಅರಿತ ಮದಕರಿಯಲ್ಲದೆ ಕುರಿ ಬಲ್ಲುದೇ ಕೂಡಲ संगम देव. उसे गन्ने के खेत के अंदर
अगर हाथी जाएगा तो पत्ता खाते बैठेगा क्या, वो पूरा गन्ना खाएगा। वो उसको हाथी को मीठा मालूम पड़ा गन्ने के अंदर का। तो इसका मतलब क्या होता है, जो रोज़ रोज़ सृष्टि का मालिक का याद करके, भगवान बाहर किधर भी नहीं है, मानव निर्मित मूर्ति के अंदर भगवान नहीं है, नहीं है, नहीं है। ये वेदा शास्त्र में भी बोलते हैं लेकिन आचरण में नहीं लाते। कैसा है देखो बिजनेस। तो बसवण्णा जी क्या कहते हैं, इसीलिए तो इष्टलिंग दिया ना उन्होंने, ब्रह्मांड का लांछन क्यों दिया भाई। 771,96,000 शरणों ने सभी लोग छाती पे इष्टलिंग बांधा है। देखो मामूली मैं भी सामान्य इंसान, हाँ, क्या कोई कावी कपड़ा वाले से इष्टलिंग बांधना बल्कि क्या कोई आर्डर है क्या। हाँ, सूरज का उजाला सबको जरूरत है ना, तो अंदर का मालिक को जानना सबको जरूरत है। अगर ऐसा ये रास्ते पे नहीं जाएंगे तो भारत का विकास नहीं होगा, खुद का विकास नहीं होगा, देश के अंदर माहौल बिगड़ जाएगा और देश बर्बाद हो जाएगा। ಅದರ ಸಲುವಾಗಿ ನಿಮ್ಮ ಅರಿತ ಮದಕರಿ ಅಲ್ಲದೆ ಕುರಿ ಬಲ್ಲುದೇ ಕೂಡಲು ಸಂಗಮದೆ. ಈಗ ಈ ವಚನದ ಭಾವಾರ್ಥ ಏನಾದ್ರು ಹೇಳ್ಕೊಡ್ತಂದರೆ, ಈಗ ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕಿಕೊಂಡು ದಾರಿ ತಪ್ಪಿಸುವ ಕಾರ್ಯ ನಡೀತಾ ಇದೆ ಬಹಳಷ್ಟು, ಅದು ಒಂದು ರಾಜಕೀಯ ಸಲುವಾಗಿ. ಆದರೆ ಅಂತಹವರು ಬೆನ್ನತ್ತಿ ಹೋದರೆ ನಿಮಗೂ ನಿಜವಾಗಿರ್ತಕ್ಕಂಥ ಅಂತರಂಗದ ದೇವನ ದರ್ಶನ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಆವಾಗ ಅಂತರಂಗದ ದೇವ ನಿಮ್ಮ ಜೊತೆ ಇರುವನಲ್ಲ. ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ದೇವನ ಕನೆಕ್ಷನ ಇಲ್ಲೇ ಕೊಟ್ಟಿದ್ದಾರೆ, ಇಲ್ಲೇ, ಹೊರಗಡೆ ಕೊಟ್ಟಿಲ್ಲ ಅವರು, ಹೊರಗಡೆ ಎಲ್ಲಿ ಕೊಟ್ಟಿಲ್ಲ. ಯಾವ ತೀರ್ಥಕ್ಷೇತ್ರ ಆಗಲಿ, ಧರ್ಮಸ್ಥಳ ಆಗಲಿ, ನಿಮ್ಗೆ ಅಲ್ಲಿ ಹೋದ್ರೆ ಒಳ್ಳೇದಾಗ್ತಾ, ಇಲ್ಲಿ ಹೋದ್ರೆ ಒಳ್ಳೇದಾಗ್ತಾ, ನಿಮ್ಗೆ ಹಾಗಾದ್ರೆ ಹೀಗಾದ್ರೆ, ಇವರೆಲ್ಲರೂ ಮಾಡ್ತಕ್ಕಂಥ ಕಾರ್ಯ ನೋಡಿದರೆ ಈ ವಚನಗಳನ್ನು ಓದಿದ ಬಳಿಕ ದೇಶಭಕ್ತರು ಯಾರು, ದೇಶದ್ರೋಹಿಗಳು ಯಾರು ಅಂಥೇಳಿ ಓದಿದವರಿಗೆ, ಅರ್ಥ ಮಾಡಿಕೊಂಡವರಿಗೆ ಗೊತ್ತಾಗುತ್ತದೆ. ಆದ್ದರಿಂದ ಅರಣ್ಯದಲ್ಲಿ ನಮ್ಮ ಆನೆಗಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಅದೊಂದು ಸಾತ್ವಿಕ ಪ್ರಾಣಿ, ಕಷ್ಟಪಟ್ಟು ದುಡಿತಕ್ಕಂಥ ಪ್ರಾಣಿ. ಆವಾಗಿನ ಕಾಲದಲ್ಲಿ ಯಾವುದೇ ಒಂದು ಮಷಿನ್ ಇದ್ದಿಲ್ಲ, ಆನೆಗಳ ಮುಖಾಂತರ ಕೆಲಸಗಳನ್ನು ಮಾಡಿಸ್ತಾಯಿದ್ವು. ಕುರಿಗಳಂದರೆ ಅವು ಏನೂ ತಿಳಿಯೋದಿಲ್ಲ, ಎಲ್ಲ ಕಡೆ ತಿರುಗ್ತಾವೆ. ಆದರೆ ನಿಮ್ಮೆಲ್ಲರಲ್ಲಿ ನಾನು ಕೊನೆಯದಾಗಿ ಹೇಳೋದೆಂದರೆ, ನೀವು ಆನೆ ಥರ ಬದುಕಬೇಕಾದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸತ್ಯ ಶರಣರ, ದುಡಿಯುವ ವರ್ಗದವರ ಅರಿವೇ ಗುರು ಎಂದು ಹೇಳಿದ, ದೇಹವೇ ದೇವಸ್ಥಾನವೆಂದು ಹೇಳಿದ ಈ ಸತ್ಯದ ಭಾಗದಲ್ಲಿ ಬರ್ತೀರಾ, ಅಥವಾ ಸುಳ್ಳು ಗೊಳ್ಳು ಪಳ್ಳು ಬಸವಣ್ಣನ ಭಾವಚಿತ್ರ ಹಾಕಿಕೊಂಡು ಮುಗ್ಧ ಜನರ ದಾರಿ ತಪ್ಪಿಸುವ ಕಾರ್ಯದಲ್ಲಿ ಹೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನಾನು ಕೂಡ 27 ವರ್ಷ ಹಿಂದೆ ನನಗೆ ಗೊತ್ತಿದ್ದಿಲ್ಲ, ಇವಾಗ ಒಂದು ಒಳ್ಳೆಯ ಹೊಸ ಜೀವನ ಬದುಕು ಸಿಕ್ಕಿದೆ. ಈ ಥರ ಬದುಕ್ತಕ್ಕಂಥವ್ರಿಗೆ ಯಾರಿಗೂ BP ಬರೋದಿಲ್ಲ, ಶುಗರ್ ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ರೋಗ ಬರೋದಿಲ್ಲ. ಎಲ್ಲ ಕೂಡ ನೀವು ಸಂತೋಷದಿಂದ ಎಷ್ಟು ದಿವಸ ಉಳಿತೀವಿ ಅಷ್ಟು ದಿವಸ ಒಳ್ಳೆಯ ರೀತಿಯಲ್ಲಿ ಬದುಕಲು ಬರುತ್ತದೆ ಎನ್ನುವ ಕಾರಣಕ್ಕಾಗಿಯೇ ನಾನು ಪದೇ ಪದೇ ಬಸವಾದಿ ಶರಣರ ವಚನಗಳ ವಿಡಿಯೋ ಮಾಡುತ್ತಿರುತ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಇಂತಹ ವಿಚಾರಗಳನ್ನು ತಲುಪಿಸುವ ಕಾರ್ಯ ಮಾಡಿದರೆ ಮಾತ್ರ ನಾವೆಲ್ಲರೂ ದೇಶಭಕ್ತರಾಗುತ್ತೇವೆ. ಆ ಕುರಿಗಳಾಗುವುದರ ಬದಲಾಗಿ ಆನೆಗಳ ಥರ ನಾವು ಬದುಕಲು ಬರುತ್ತದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡು, ಶರಣರ ನಾಡು ಅನುಭವ ಮಂಟಪದಿಂದ, ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣ. ದಿನನಿತ್ಯ ಶರಣರ ಸಂಘ ಮಾಡೋಣ, ಮತ್ತು ಎಲ್ಲರೂ ಪ್ರೀತಿಯಿಂದ ಬದುಕೋಣ ಎಂದು ಮತ್ತು ವಿಚಾರಕ್ಕೆ ಸಮಾಪ್ತ ಮಾಡುತ್ತೇನೆ.